ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಯುದ್ಧದ ಭೀಕರತೆಯಿಂದಾಗಿ ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಹಾಹಾಕಾರ ಶುರುವಾಗಿದೆ. ಕಮರ್ಷಿಯಲ್ ಗ್ಯಾಸ್ ನಿಂತು ಹೋಗಿ ಮನೆ ಬಳಕೆಯ ಗ್ಯಾಸ್ ಸಿಗದೆ ಜನ ಪರದಾಡ್ತಿದ್ದಾರೆ. ಆದರೆ ಈಗ ಭಾರತೀಯರಿಗೆ ಒಂದು ಬಿಗ್ ರಿಲೀಫ್ ಸಿಗುವಂತ ಸುದ್ದಿ ಹೊರಬಿದ್ದಿದೆ. ಹೌದು, LPG ಮತ್ತು ಕಚ್ಚಾ ತೈಲ ಹೊತ್ತ ಬೃಹತ್ ಹಡಗುಗಳು ಈಗ ಭಾರತದತ್ತ ಸುರಕ್ಷಿತವಾಗಿ ಬರೋದಕ್ಕೆ ಶುರುವಾಗಿದೆ. ಹಾಗಾದರೆ ಇರಾನ್ ಭಾರತಕ್ಕೆ ಮಾತ್ರ ವಿಶೇಷ ರಿಯಾಯಿತಿ ಕೊಟ್ಟಿದ್ಯಾಕೆ? ಇರಾನ್ನ ಹೊಸ ನಾಯಕನ ಬಗ್ಗೆ ಮಾಹಿತಿ ಕೊಟ್ಟವರಿಗೆ 92 ಕೋಟಿ ರೂಪಾಯಿ ಬಹುಮಾನ ಘೋಷಿಸಿದ ಅಮೆರಿಕದ ಪ್ಲಾನ್ ಏನು? ಇರಾನ್ ನಿರ್ಮಿಸಿರುವ ಆ ಭೂಗತ ಮಿಸೈಲ್ ಸಿಟಿಯ ರಹಸ್ಯ ಏನು? ಇಂದಿನ ವಿಡಿಯೋದಲ್ಲಿ ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಗ್ಯಾಸ್ ಟ್ಯಾಂಕರ್ ಬಂತು, ಭಾರತೀಯರಿಗೆ ಬಿಗ್ ರಿಲೀಫ್. ಸ್ನೇಹಿತರೆ, ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧದಿಂದಾಗಿ ಹೋರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿತ್ತು. ಇದರಿಂದ ಭಾರತಕ್ಕೆ ಬರಬೇಕಿದ್ದ ತೈಲ ಮತ್ತು ಗ್ಯಾಸ್ ಹಡಗುಗಳು ಅಲ್ಲಲ್ಲೇ ನಿಂತಿದ್ವು. ಆದರೆ ಈಗ ಒಂದು ಖುಷಿಯ ವಿಚಾರ ಏನಂದ್ರೆ, ಇರಾನ್ ಭಾರತಕ್ಕೆ ಮಾತ್ರ ತನ್ನ ಜಲಸಂಧಿಯ ಮೂಲಕ ಸುರಕ್ಷಿತ ಮಾರ್ಗ ಒದಗಿಸಲು ಒಪ್ಪಿಕೊಂಡಿದೆ. ಈಗಾಗಲೇ LPG ಗ್ಯಾಸ್ ಹೊತ್ತ ಟ್ಯಾಂಕರ್ ಒಂದು ಯಾವುದೇ ಅಡೆತಡೆ ಇಲ್ಲದೆ ಹೋರ್ಮುಜ್ ಜಲಸಂಧಿಯನ್ನ ದಾಟಿ ಭಾರತದತ್ತ ಬರ್ತಾ ಇದೆ. ಜೊತೆಗೆ ಸೌದಿ ಅರೇಬಿಯಾದಿಂದ 1.35 ಲಕ್ಷ ಮೆಟ್ರಿಕ್ ಟನ್ ಕಚ್ಚಾ ತೈಲ ಹೊತ್ತ ಶಿನ್ಲಾಂಗ್ ಸುಯೆಜ್ ಮ್ಯಾಕ್ಸ್ ಎಂಬ ಬೃಹತ್ ಹಡಗು ಭಾರತೀಯ ಕ್ಯಾಪ್ಟನ್ ಸುಶಾಂತ್ ಸಿಂಗ್ ಸಂಧು ನೇತೃತ್ವದಲ್ಲಿ ಯಶಸ್ವಿಯಾಗಿ ಮುಂಬೈ ಪೋರ್ಟ್ ತಲುಪಿದೆ. ಭಾರತಕ್ಕೆ ಮಾತ್ರ ವಿನಾಯಿತಿ ಕೊಟ್ಟಿದ್ಯಾಕೆ ಇರಾನ್? ಇದಕ್ಕೆ ಮುಖ್ಯ ಕಾರಣ ಭಾರತ ಮತ್ತು ಇರಾನ್ ನಡುವಿನ ಐತಿಹಾಸಿಕ ಸ್ನೇಹ. ಭಾರತದಲ್ಲಿರುವ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದು, ಭಾರತ ಮತ್ತು ಇರಾನ್ ಉತ್ತಮ ಸ್ನೇಹಿತರು, ನಮ್ಮ ಹಿತಾಸಕ್ತಿಗಳು ಒಂದೇ, ಭಾರತೀಯರ ಕಷ್ಟ ನಮ್ಮ ಕಷ್ಟ, ಹಾಗಾಗಿ ಭಾರತಕ್ಕೆ ಬರುವ ಹಡಗುಗಳಿಗೆ ನಾವು ಸುರಕ್ಷಿತ ಮಾರ್ಗ ಮಾಡಿಕೊಡ್ತೀವಿ ಎಂದಿದ್ದಾರೆ. ಇತ್ತೀಚೆಗಷ್ಟೇ ಪ್ರಧಾನಿ ಮೋದಿ ಮತ್ತು ಇರಾನ್ ಅಧ್ಯಕ್ಷರು ಫೋನ್ನಲ್ಲಿ ಮಾತನಾಡಿದ್ದರ ಪ್ರತಿಫಲ ಈಗ ಸಿಕ್ಕಂತಾಗಿದೆ. ಜೊತೆಗೆ ರಷ್ಯಾದಿಂದಲೂ ತೈಲ ತರಿಸಲು ಭಾರತ ಯಶಸ್ವಿಯಾಗಿದ್ದು, ದೇಶದಲ್ಲಿ ಪೆಟ್ರೋಲ್ ಗ್ಯಾಸ್ ಅಭಾವ ಸದ್ಯಕ್ಕೆ ದೂರವಾಗಿದೆ. ಹೋರ್ಮುಜ್ ತೆರೆಯಲ್ಲ ಎಂದ ಸುಪ್ರೀಂ ಲೀಡರ್, ಟ್ರಂಪ್ ವಾರ್ನಿಂಗ್. ಒಂದೆಡೆ ಭಾರತಕ್ಕೆ ವಿನಾಯಿತಿ ಕೊಟ್ಟಿರುವ ಇರಾನ್, ಮತ್ತೊಂದೆಡೆ ಅಮೆರಿಕ ಮತ್ತು ಇಸ್ರೇಲ್ ಬೆಂಬಲಿತ ಹಡಗುಗಳಿಗೆ ಮಾತ್ರ ಯಾವುದೇ ಕಾರಣಕ್ಕೂ ದಾರಿ ಬಿಡದೇ ಇರಲು ನಿರ್ಧರಿಸಿದೆ. ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿ ತಮ್ಮ ಮೊದಲ ಹೇಳಿಕೆಯಲ್ಲೇ ಅಮೆರಿಕಕ್ಕೆ ನಡುಕ ಹುಟ್ಟಿಸಿದ್ದಾರೆ. ಹೋರ್ಮುಜ್ ಜಲಸಂಧಿಯನ್ನ ಅಮೆರಿಕದ ವಿರುದ್ಧ ಅಸ್ತ್ರವಾಗಿ ಬಳಸ್ತೀವಿ, ಅದನ್ನ ತೆರೆಯೋದಿಲ್ಲ. ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕದ ಮಿಲಿಟರಿ ನೆಲೆಗಳು ನಮ್ಮ ಮೇಲೆ ದಾಳಿ ಮಾಡಿದ್ರೆ ಆ ನೆಲೆಗಳನ್ನು ನಾವು ನಾಶ ಮಾಡ್ತೀವಿ ಅಂತ ಗುಡುಗಿದ್ದಾರೆ. ಜೊತೆಗೆ ಇರಾನ್ನ ವಿದ್ಯುತ್ ಘಟಕಗಳ ಮೇಲೆ ಅಮೆರಿಕ ದಾಳಿ ಮಾಡಿದ್ರೆ ಇಡೀ ಮಧ್ಯಪ್ರಾಚ್ಯವನ್ನೇ ಕತ್ತಲಿಗೆ ದೂಡಿ ಅಮೆರಿಕದ ಯೋಧರನ್ನ ಬೇಟೆಯಾಡೋದಾಗಿ ಇರಾನ್ ವಾರ್ನಿಂಗ್ ಕೊಟ್ಟಿದೆ. ಆದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತ್ರ ಇರಾನ್ನ ಕಾರ್ಗ್ ಐಲ್ಯಾಂಡ್ ಮೇಲಿದ್ದ ಮಿಲಿಟರಿ ನೆಲೆಗಳನ್ನ ನಾವು ಧೂಳಿಪಟ ಮಾಡಿದ್ದೀವಿ, ಇರಾನ್ ಏನಾದ್ರೂ ಹೋರ್ಮುಜ್ ಜಲಸಂಧಿಯಲ್ಲಿ ಅಡ್ಡಿಪಡಿಸಿದ್ರೆ ಅವರ ತೈಲ ಬಾವಿಗಳನ್ನೇ ನಾಶ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಜೊತೆಗೆ 2,500ಕ್ಕೂ ಹೆಚ್ಚು ಹೊಸ ಮೆರೈನ್ ಕಮಾಂಡೋಗಳನ್ನ ಮಧ್ಯಪ್ರಾಚ್ಯಕ್ಕೆ ರವಾನಿಸಿದ್ದಾರೆ. ಮುಜ್ತಬಾ ಖಮೇನಿ ಮಾಹಿತಿ ನೀಡಿದವರಿಗೆ 92 ಕೋಟಿ ರೂಪಾಯಿ ಬಹುಮಾನ. ಇದೆಲ್ಲದರ ನಡುವೆ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಒಂದು ಬೃಹತ್ ಆಫರ್ ಘೋಷಿಸಿದೆ. ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿ ಎಲ್ಲಿದ್ದಾರೆ, ಅವರ ನೆಲೆ ಎಲ್ಲಿದೆ ಅನ್ನೋ ನಿಖರ ಮಾಹಿತಿ ಕೊಟ್ಟವರಿಗೆ ಬರೋಬ್ಬರಿ $10 ಮಿಲಿಯನ್, ಅಂದರೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಸುಮಾರು 92 ಕೋಟಿ ರೂಪಾಯಿಗಳ ಬಹುಮಾನ ನೀಡೋದಾಗಿ ಘೋಷಿಸಿದೆ. ಖಮೇನಿ ಜೊತೆಗೆ ಇರಾನ್ನ ಇಂಟೆಲಿಜೆನ್ಸ್ ಸಚಿವರ ತಲೆಗೂ ಬೆಲೆ ಕಟ್ಟಲಾಗಿದೆ. ಮಿಸೈಲ್ ಸಿಟಿ ವಿಡಿಯೋ ರಿಲೀಸ್ ಮಾಡಿದ ಇರಾನ್. ತನ್ನ ಶಕ್ತಿ ಪ್ರದರ್ಶಿಸಲು ಇರಾನ್ ಸರ್ಕಾರಿ ಟಿವಿ ಒಂದು ಭಯಾನಕ ವಿಡಿಯೋ ರಿಲೀಸ್ ಮಾಡಿದೆ. ಇದು ಭೂಮಿಯ ಆಳದಲ್ಲಿರುವ ಮಿಸೈಲ್ ಸಿಟಿಯ ವಿಡಿಯೋ. ಬೃಹತ್ ಸುರಂಗಗಳ ಒಳಗೆ ಸಾಲುಗಟ್ಟಿ ನಿಂತಿರುವ ಡ್ರೋನ್ಗಳು, ಸಮುದ್ರದೊಳಗೆ ಹೋಗಿ ಸ್ಫೋಟಗೊಳ್ಳುವ ಸೂಸೈಡ್ ನಾವೆಲ್ ಡ್ರೋನ್ಗಳು ಮತ್ತು ಆಂಟಿಶಿಪ್ ಮಿಸೈಲ್ಗಳ ದೊಡ್ಡ ಭಂಡಾರವನ್ನೇ ಆ ವಿಡಿಯೋದಲ್ಲಿ ತೋರಿಸಲಾಗಿದೆ. ನಮ್ಮ ತಂಟೆಗೆ ಬಂದ್ರೆ ಇದೇ ಡ್ರೋನ್ಗಳ ಮೂಲಕ ನಿಮ್ಮ ಹಡಗುಗಳನ್ನು ಮುಳುಗಿಸ್ತೀವಿ ಅಂತ ಇರಾನ್ ಎಚ್ಚರಿಕೆ ನೀಡಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇರಾನ್ ಮತ್ತು ಅಮೆರಿಕದ ಜಟಾಪಟಿ ಮುಂದುವರೆದಿದ್ರು, ಭಾರತಕ್ಕೆ ರಾಜತಾಂತ್ರಿಕ ಗೆಲುವಿನಿಂದಾಗಿ ನಮ್ಮ ದೇಶಕ್ಕೆ ತೈಲ ಮತ್ತು ಗ್ಯಾಸ್ ಅಭಾವ ಸದ್ಯಕ್ಕೆ ತಪ್ಪಿದೆ. ಸ್ನೇಹಿತರೆ, ಭಾರತದ ಈ ರಾಜತಾಂತ್ರಿಕ ಗೆಲುವಿನ ಬಗ್ಗೆ ನೀವೇನಂತೀರಿ? ಅಮೆರಿಕ ಮತ್ತು ಇರಾನ್ ನಡುವಿನ ಈ ಯುದ್ಧದಲ್ಲಿ ಯಾರು ಗೆಲ್ಲಬಹುದು? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.